ಸ್ವಂತ ತೋಟದಲ್ಲಿ ಬೆಳೆದಿರೋದು. ಬಾದಾಮಿ, ರಸಪುರಿ, ತೋತಾಪುರಿ, ಮಲ್ಗೂಬ, ಕಾಲಂಪಾಡಿ. 160 ಮೇಡಮ್. ಹಾಂ, ಬನಾರಸ್ ಇದೆಲ್ಲ ಕೊಂಡಪಲ್ಲಿ ಟಾಯ್ಸ್ ಇದೆ, ಇದರಲ್ಲಿ ಮಿಕ್ಸ್ ಇದೆ. ಇದು ನಮ್ದು ಇದು ಕರ್ನಾಟಕ ಯಕ್ಷಗಾನ ಅದು. ಇಟ್ ನೆವರ್ ಫಾಲ್ಸ್. ಮಾವಿನ ಎಲೆ, ನಿಜವಾದ ಮಾವಿನ ಎಲೆ. ಹೌದು, ನೀರಲ್ಲಿ ಹಾಕಿ 3 ತಿಂಗಳು ಕೊಳಿಸ್ಬೇಕು. ಹೌದು, ದೆನ್ ದಟ್ ಇಸ್ ಸ್ಕೆಲಿಟನ್ ಆಗುತ್ತೆ. ಟುಡೇ ಎಲ್ಲರೂ ಸೇರಿ ವಿ ಆರ್ ಮೇಕಿಂಗ್ ಅಮಿಗುರುಮಿ ಕ್ರೋಶೆ ಟಾಯ್ಸ್. ಟುಡೇ ವಿ ಆರ್ ಮೇಕಿಂಗ್ ಆಕ್ಟೋಪಸ್. ಇಟ್ಸ್ ಕಾಲ್ಡ್ ಆಲಿ ದಿ ಆಕ್ಟೋಪಸ್. 2 ಥರ ರೊಟ್ಟಿ, ಇದು ಮಸಾಲ ಜೋಳದ ರೊಟ್ಟಿ, ಇದು ನಾರ್ಮಲ್ ಜೋಳದ ರೊಟ್ಟಿ. 2 ಥರ ಪಲ್ಯ ಇದೆ, ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತಿಂದು ಊಟ ಇದೆ. ನಮಸ್ತೆ, ನಾನು ಇವತ್ತು ಬಂದಿದ್ದೀನಿ ರಾಗಿ ಕಣಕ್ಕೆ. ರಾಗಿ ಕಣ ಅಂದರೆ ಏನು ಗೊತ್ತಾ? ರೈತರುಗಳು ಇಲ್ಲೆಲ್ಲ ಡೈರೆಕ್ಟಾಗಿ ಅವರ ಬೆಳೆದಿದ್ದಂಥ ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ತಗೊಂಬಂದಿಡ್ತಾರೆ. ರಾಗಿ ಕಣ ಅಂದರೆ ರಾಗಿ ಸಿಗಲ್ಲ. ಈ ಏರಿಯಾದಲ್ಲಿ ರಾಗಿ ಬೆಳೀತಾ ಇದ್ರಂತೆ, ಅದಕ್ಕೋಸ್ಕರ ರಾಗಿ ಕಣ ಅಂತ ಹೆಸರಿಟ್ಟಿದ್ದಾರೆ ಪ್ಲಾನ್ ಮಾಡಿಕೊಂಡು. ಹೋಗೋಣವಾ ಒಳಗಡೆ? ಬನ್ನಿ. ರಾಗಿ ಕಣ ಒಳಗೆ ಎಂಟ್ರೆನ್ಸ್ ನೋಡಿ ಬರ್ತಾ ಇದ್ದೀವಿ. ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಇದು ಪ್ರತಿ ಭಾನುವಾರ ಇರುತ್ತೆ, ಬೆಳಗಿಂದ ಸಾಯಂಕಾಲವರೆಗೆ. ಬೋರ್ಡು ಕೂಡ ಹಾಕಿದ್ರಲ್ಲಿ 4 ಗಂಟೆವರೆಗೆ ಇರುತ್ತೆ ಅಂತಂದೇಳಿ. ಒಳಗೆ ಹೋಗೋಣ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸ್ವಾಗತಕ್ಕೆ. ರಾಗಿ ಕಣ ಬಂತ ಆಗ್ಲೇ ಹತ್ರ. ಇಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಇವತ್ತೇನೋ ಹಾಡಿದೆ, ನೋಡೋಣ. ಹಾಡು ಹೇಳ್ತಾ ಇದ್ದಾರೆ. ഇരുളു ഹകലു നിന്ന കണരേ സിറ്റു മടദിരുദാസയ്യ സിറ്റു മടദിരുദാസയ്യ ಶ್ರೀ ಪುರಹರ ವಿಠಲದಾಸಯ್ಯ. ಮೊದಲು ನಾವು ರಾಗಿ ಲಡ್ಡು ಮತ್ತು ಮಿಲಿಟ್ಸ್ ಅದರಿಂದ ಮಾಡಿದಂಥ ಮಿಕ್ಸ್ಚರ್ ಸ್ಟಾಲ್ ಕಾಣಿಸ್ತು ನಮಗೆ. ಇದ್ಯಾವುದು? ಇದು ಓ ನವಣೆದಾ? ರಾಗಿ ಲಡ್ಡು, ಹೋಳಿಗೆ 3 ತಗೊಂಡಿದ್ದಾಯ್ತು ನೋಡಿ. ರಾಗಿ ಶೇವ್ ಇದು, ಹೋಳಿಗೆ ಇದೆ, ರಾಗಿ ಲಡ್ಡು ಇದೆ, ಎಲ್ಲದೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮುಂದೆ ಹೋಗ್ತಾ ಅಲ್ಲಿ ಕಾಣ್ತು ನಮಗೆ ರೈತರು ಡೈರೆಕ್ಟಾಗಿ ತಗೊಂಬಂದಿದ್ರು ಮಾವಿನ ಹಣ್ಣನ್ನು. ಕೆಮಿಕಲ್ ಇಲ್ಲದೆ ಇರೋಂಥ ಮಾವಿನ ಹಣ್ಣುಗಳು ಸಹ ಅಲ್ಲಿ ಸಿಗ್ತಾ ಇರುತ್ತೆ. ನೀವು ಕೂಡ ತಗೋಬಹುದು. ಸ್ವಂತ ತೋಟದಲ್ಲಿ ಬೆಳೆದಿರೋದು. ಬಾದಾಮಿ, ರಸಪುರಿ, ತೋತಾಪುರಿ, ಮಲ್ಗೂಬ, ಕಾಲಂಪಾಡಿ. 160 ಮೇಡಮ್. ಹಾಂ, ಆಮೇಲೆ ಮುಂದೆ ಹೋದ್ರೆ ಬಟ್ಟೆ ಆ ಥರ ಸ್ಟಾಲು ಕಾಣ್ತು ನನಗೆ. ಒಳ್ಳೆ ಕಾಟನ್ ಬಟ್ಟೆ, ಸ್ಯಾರಿ, ಡ್ರೆಸ್ಸು ಎಲ್ಲ ಚೆನ್ನಾಗಿತ್ತಪ್ಪ. ಹಾಗೆ ಮುಂದೆ ಬಂದರೆ ಮಣ್ಣಿಂದ ಮಾಡಿದಂಥ ಎಲ್ಲ ಪಾತ್ರೆಗಳು, ಅಡಿಗೆ ಮಾಡ್ಲಿಕ್ಕೆ ಬರುತ್ತೆ ನೋಡಿ, ಆ ಥರ ಪಾತ್ರೆಗಳು ಮಣ್ಣಿಂದಲೇ ಮಾಡಿದ್ರು. ಇಲ್ಲಿ ಎಲ್ಲ ಟೈಪ್ ಹಣ್ಣು ಸಿಗುತ್ತೆ, ತರಕಾರಿ ಸಿಗುತ್ತೆ, ಎಲ್ಲನೂ ರೈತರೇ ಡೈರೆಕ್ಟಾಗಿ ತೊಗೊಂಬಂದಿಡ್ತಾರೆ ಇಲ್ಲಿ ಮಾರಲಿಕ್ಕೆ. ಇವೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ಬೋದು, ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಫ್ರೆಶ್ನೆಸ್ ಅಂತೂ ತುಂಬ ಚೆನ್ನಾಗಿರುತ್ತಪ್ಪ. ಇಲ್ಲಿ ನಾವು ನಮ್ಮ ಮಕ್ಳ ಜೊತೆ ಬಂದರೆ ಮಕ್ಕಳನ್ನ ತಿರುಗ್ಸೋಕ್ಕೆ ಆಗಲ್ಲ, ಅವರು ಹಠ ಮಾಡ್ತಾರೆ ಅಂದಾಗ ನಾವಿಲ್ಲಿ ಅವರಿಗಾಗಿ ಒಂದು ವರ್ಕ್ಶಾಪ್ಗಳು ಇರ್ತವೆ ಕೆಲವೊಂದು, ಅಲ್ಲಿ ಅವ್ರನ್ನ ಬಿಟ್ಬಿಟ್ಟು ನಾವೆಲ್ಲ ರೌಂಡ್ ಹೋಗಿ ಬರ್ಬೋದು. ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಟಾಯ್ ಮೇಕಿಂಗು, ಮಣ್ಣಿಂದ ಪಾಟ್ ಮಾಡೋದು, ವರ್ಕ್ಶಾಪ್ಗಳು, ಈ ಥರ ಇನ್ನೂ ಬೇರೆ ಆಕ್ಟಿವಿಟೀಸ್ ಇರುತ್ತೆ. ಇಲ್ಲಿ ಆಕ್ಟಿವಿಟೀಸ್ ಕೂಡ ಪ್ರತಿ ವಾರ ಚೇಂಜ್ ಆಗ್ತಾ ಇರುತ್ತೆ, ಹಾಗೇ ಇರಲ್ಲ. ಪ್ರತಿ ವಾರ ಬಂದಾಗ ಹೊಸ ಏನಾದರೂ ಅನುಭವ ಆಗುತ್ತೆ ನಿಮಗೆ. ಶ್ರೀಡ್ ಅಂತ, ಇದು ನೀರಲ್ಲೆಲ್ಲ ಬೆಳೆಯುತ್ತೆ. ಇಲ್ಲಿ ರಾಗಿ ಕಣದಲ್ಲಿ ಇವತ್ತು ಮತ್ತೆ ನಾಳೆ ವರ್ಕ್ಶಾಪ್ ಹೇಳ್ಕೊಡ್ತಿದ್ದೀನಿ. ಇದು ಈ ಥರ ಬರ್ಡು, ಆಮೇಲೆ ಡಿಯರು, ಏಂಜಲ್ಲು, ಆಮೇಲೆ ಇವ್ರು ಮಾಡ್ತಿದ್ದಾರಲ್ಲ ಇದು ಕೋಸ್ಟರ್ ಥರ ಹೇಳ್ಕೊಡ್ತಿದ್ದೀನಿ. ಆಮೇಲೆ ನಂದು ಇನ್ಸ್ಟಾ ಐಡಿನೂ ಇದೆ, ಸಹನಾ ರೀಡ್ ಲೆದರ್ ಕ್ರಾಫ್ಟ್ ಅಂತೇಳಿ. ನೀವು ಇಲ್ಲಿ ನಾಳೆನೂ ಆಮೇಲೆ ಇವತ್ತಿನೂ ಬಂದು ಜಾಯಿನ್ ಆಗ್ಬೋದು, ವರ್ಕ್ಶಾಪ್ನು ಮಾಡ್ಬೋದು. ಟುಡೇ ಎಲ್ಲರೂ ಸೇರಿ ವಿ ಆರ್ ಮೇಕಿಂಗ್ ಅಮಿಗುರುಮಿ ಕ್ರೋಶೆ ಟಾಯ್ಸ್. Today we are making octopus. It's called Ollie the octopus. A lot of them have completed and we are enjoying making together. ಇಲ್ಲಿ ಚನ್ನಪಟ್ಟಣದ ಆಟಿಕೆ ಸಹ ಸಿಗ್ತತೆ. ಅವು ಹೆಂಗಿರುತ್ತೆ ಅಂದ್ರೆ ತುಂಬಾ ಕಲರ್ ಆಗಿರುತ್ತೆ, ನೋಡಕ್ಕೊಂದು ತುಂಬಾ ಆಕರ್ಷಣೀಯವಾಗಿರುತ್ತಪ್ಪ. ಆಡಿಸಿ ನೋಡಿ, ಬೀಳಿಸಿ ನೋಡಿ ಟಾಯ್. ಇವಾಗ ಈ ತರ ನಾವು ಕ್ರಿಸ್ಮಸ್ ಕಲೆಕ್ಷನ್, ಇದು ಜೋಕರ್ ಎಲ್ಲಾನು ಅದೇ. ಇದು ಪ್ರೊಡಕ್ಷನ್ ಮಾಡೋದು, ಇದು ಚನ್ನಪಟ್ಟಣದಲ್ಲಿ.
ಅದು ಬನಾರಸ್. ಇದೆಲ್ಲ ಕೊಂಡಪಲ್ಲಿ ಟಾಯ್ಸ್ ಇದೆ, ಇದರಲ್ಲಿ ಮಿಕ್ಸ್ ಇದೆ. ಇದು ನಮ್ದು ಇದು ಕರ್ನಾಟಕ ಯಕ್ಷಗಾನ ಅದು. It never falls. See, it's sliding. No, the back wheel pushes the front one. When it comes here, it's bugri ne, but fruit thief. ಇದು ರೆಗ್ಯುಲರ್ ಬುಗುರಿ, ಅದು ಸ್ವಲ್ಪ ಡಿಫ್ರೆಂಟ್. ಇದೆಲ್ಲ ನಮ್ದು ಕ್ಲಾತ್ ರಿವೈವಲ್ ಪ್ರಾಜೆಕ್ಟ್. ಡಾಲ್ಸ್ ಹ್ಯಾಂಡ್ಮೇಡ್, ಕಂಪ್ಲೀಟ್ ಹ್ಯಾಂಡ್ಮೇಡ್. And even this also we use the jute thread, so it is eco-friendly. So this is the brand is called, and we were Diyas family cycle kettle. So we try to relate Indian people and bring it. We have a shop in Indranagar also. ನಾವು ಹೊರಗೆ ಸ್ಟಾಲ್ ಎಲ್ಲ ನೋಡಿದ್ವಲ್ಲ, ಈಗ ಒಳಗೋಗಿ ಇನ್ನೇನೇನೇನಿದೆ ಅಂತ ನೋಡೋಣ. ಕನ್ನಡದಲ್ಲಿ ಎವ್ರಿ ವೀಕ್ ಇರ್ತೀನಿ. ಸೊ ಏನೇನು ಪ್ರಾಡಕ್ಟ್ಸ್ ಇದೆ ನೋಡೋಣ ಬನ್ನಿ. ಇದೆಲ್ಲ ಹ್ಯಾಂಡ್ ಮೇಡ್ ಸೋಪ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ಲೈಕ್ 15 to 16 ಫ್ಲೇವರ್ಸ್ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ದ ಸೀಸನ್ಸ್. ಕೋಕೋನಟ್ ಮಿಲ್ಕ್, ಅಲೋವೆರಾ, ಸ್ಯಾಫ್ರಾನ್, ನೀಮ್, ಸ್ಟ್ರಾಬೆರಿ, ಹೀಗೆ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ಇದು ಸ್ಟಾರ್ಟಿಂಗ್ 200 ಇಂದ ಬರುತ್ತೆ. ಇದು 100, ಇದು ಬೇಸಿಂದ ಮಾಡೋದು. ಇದೆಲ್ಲ ಕೋಲ್ಡ್ ಪ್ರೊಸೆಸ್ ಸೋಪ್ಸ್ ನೋಡಿ, ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ಇದರಲ್ಲೂ ಅಷ್ಟೇ ಸ್ಟ್ರಾಬೆರಿ, ಇದು ಚಾರ್ಕೋಲ್, ಇದು ಕಾಫಿ, ಆ್ಯಂಡ್ ಇದು ಸ್ಟ್ರಾಬೆರಿ, ಇದು ಲ್ಯಾವೆಂಡರ್ ಆ್ಯಂಡ್ ರೋಸ್. ಇದು ಬಾಡಿ ವಾಶ್ ಇದೆ. ಬಾಡಿ ವಾಶ್ ಇದು ಬರುತ್ತೆ ನೋಡಿ, ಇದು ಪೆಪ್ಪರ್ಮಿಂಟ್ ಬಾಡಿ ವಾಶ್. ಇದರಲ್ಲಿ ನಿಮಗೆ ಸ್ಕ್ರಬ್ ಬರುತ್ತೆ, ವಿತ್ ಸ್ಕ್ರಬ್. ಸೊ ನಿಮಗೆ ಅದು ಡೀಪ್ ಆಗಿ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಇದೆಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್. ಇದು ನೋಡಿ, ಇದು ಹೇರ್ ಮಿಸ್ಟ್. ಇದು ಔಟ್ಸೈಡ್ ಸಿಗೋದ್ರಲ್ಲಿ ಓನ್ಲಿ ರೋಸ್ಮೆರಿ ಹಾಕಿರ್ತಾರೆ. ನಾವು ಇದರಲ್ಲಿ ಬಯೋಟಿನ್, ಜಟಾಮಾನ್ಸಿ ಆ್ಯಂಡ್ ಯೂನಿಕ್ ಪ್ರಾಡಕ್ಟ್ಸ್ ಇರುತ್ತೆ. ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡಿ ಬಿಡಬೇಕು. ಆ್ಯಂಡ್ ಇದು ರೋಸ್ಮೆರಿ ಶಾಂಪೂ. ಇದು 250 ರುಪೀಸ್ ಆಗುತ್ತೆ, 250 ml. ಆ್ಯಂಡ್ ಇದು ಹೇರ್ ಆಯಿಲ್, 21 ಹರ್ಬ್ಸ್ ಹೇರ್ ಆಯಿಲ್. ಇದರಲ್ಲಿ 21 ಟೈಪ್ಸ್ ಆಫ್ ಹರ್ಬ್ಸ್ ಹಾಕಿ ನಾವು ಸನ್ ಇನ್ಫ್ಯೂಸ್ಡ್ ಮಾಡಿರ್ತೀವಿ. ಈಗಂತೂ ಹೊಟ್ಟೆ ತುಂಬ ಹಸುವಾಗಿದೆ. ಈಗಾಗಲೇ 1:30 ಆಗಿದೆ ಅಂದಾಜು. ಮೊದಲು ಲಂಚ್ ಮಾಡಿ ಆಮೇಲೆ ಮತ್ತೆ ಶಾಪಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮುಂದೆ ನಾವು ಫುಡ್ ಸ್ಟಾಲ್ ಕಡೆಗೆ ಹೋದ್ರು. ಅಲ್ಲಿ ರಾಗಿ ಕಣ ಸ್ಪೆಷಲ್ ರೊಟ್ಟಿ, ಮಸಾಲಾ ಪಾಪ ಟ್ರೈ ಮಾಡಿದ್ವಿ. ರುಚಿ ನೋಡಿದ ತಕ್ಷಣನೇ ತುಂಬ ಇಷ್ಟ ಆಯಿತು. ತುಂಬ ಯುನಿಕ್ ಆಗಿರುತ್ತೆ, ಹೊಸ ರೀತಿ ಟೇಸ್ಟು ಕೂಡ ಇತ್ತು. ನೀವು ಕೂಡ ರಾಗಿ ಕಣಗೆ ಹೋದರೆ ಇದನ್ನೊಂದ್ಸಲಿ ಟ್ರೈ ಮಾಡ್ಬೋದು. ಇಲ್ಲಿ ನೀವು ನೋಡಬಹುದು, ಎಲ್ಲನೂ ಇಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಇಲ್ಲಿ ಬೇಲ್ಪುರಿ ಕೂಡ ತುಂಬಾ ಸ್ಪೆಷಲ್. ಉತ್ತರ ಕರ್ನಾಟಕದ ಗಿರ್ಮಿಟ್ ಅಂತ ಕರೀತಾರಲ್ಲ, ಅದು ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ರಾಗಿ ಕಣಗೆ ಹೋದ್ರೆ ಇದನ್ನು ಕೂಡ ಖಂಡಿತ ಮರಿಬೇಡಿ, ಒಂದ್ಸಲ ಟೇಸ್ಟ್ ನೋಡಿ. ಬರೇ ರೊಟ್ಟಿ, ಇಲ್ಲಿ 2 ಥರ ಪಲ್ಯ ಇದೆ, 2 ಥರ ರೊಟ್ಟಿ ಇದೆ ನೋಡಿ. 2 ಥರ ರೊಟ್ಟಿ, ಇದು ಮಸಾಲ ಜೋಳದ ರೊಟ್ಟಿ, ಇದು ನಾರ್ಮಲ್ ಜೋಳದ ರೊಟ್ಟಿ. 2 ಥರ ಪಲ್ಯ ಇದೆ, ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತಿಂದು ಊಟ ಇದೆ. ಬೇಸಿಕಲಿ ನಾವು ನ್ಯಾಚುರಲ್ ವುಡ್ ಮತ್ತು ಫೈಬರಿಂದ ವರ್ಕ್ ಮಾಡೋದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ವುಡ್ ಇದೆ, ಲೈಕ್ ನೀಮ್ ವುಡ್ ಇದೆ, ಬ್ಯಾಂಬೂ ಇದೆ, ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈಬರ್ ಇದೆ. ಬಾಳೆನಾರ್ ಇದೆ, ಪಾಮ್ ಲೀಫ್ ಇದೆ, ಸಬಾಯಿ ಗ್ರಾಸ್ ಇದೆ, ಕೋರೈ ಗ್ರಾಸ್ ಇದೆ. ವಿ ಮೇಕ್ ಪ್ರಾಡಕ್ಟ್ಸ್ ವಿತ್ ನ್ಯಾಚುರಲ್ ವುಡ್ ಆ್ಯಂಡ್ ಫೈಬರ್. ದೇ ಆರ್ ಆಲ್ 100% ಸಸ್ಟೈನಬಲ್ ಪ್ರಾಡಕ್ಟ್ಸ್. ಯಾವುದಕ್ಕೂ ಪಾಲಿಶ್ ಇರಲ್ಲ, ಫಂಗಸ್ ಎಲ್ಲ ಹಿಡಿಯಲ್ಲ, ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ರೀಯೂಸಬಲ್. ವಿ ಡೋಂಟ್ ಡೂ ಎನಿಥಿಂಗ್ ಸಿಂಗಲ್ ಯೂಸ್. ಸೊ ಥ್ರೂಔಟ್ ಇಂಡಿಯಾ ರೂರಲ್ ಆರ್ಟಿಸನ್ಸ್ ಜೊತೆ ಕೆಲಸ ಮಾಡಿಸ್ತೀವಿ. ನೀಮುಟ್ ಎಲ್ಲ ವೆಸ್ಟ್ ಬೆಂಗಾಲಲ್ಲಿ ಮಾಡಿಸ್ತಾ ಇರೋದು, ಇದು ಬಾಳೆನಾರೆಲ್ಲ ಕಂಪ್ನಿಯಲ್ಲಿ ಮಾಡಿಸ್ತಾ ಇರೋದು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈಬರ್ ಎಲ್ಲೆಲ್ಲಿ ಸೋರ್ಸ್ ಮಾಡೋಕ್ಕಾಗುತ್ತೋ ಲೋಕಲಿ ಅಲ್ಲಿ ಕೆಲಸ. ಎಲ್ಲನೂ ಹ್ಯಾಂಡ್ ಮೇಡ್. ಇದು 1350. ಸೊ ನಮ್ಮ ಪ್ರಾಡಕ್ಟ್ಸ್ 80 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, 5000ವರೆಗಿದೆ, ಡಿಪೆಂಡಿಂಗ್ ಆನ್ ಬ್ರಷಸ್ ಇದೆ, ಟೂತ್ ಬ್ರಷಸ್, ನೀಮುಡ್ ಹೇರ್ ಬ್ರಷಸ್ ಎಲ್ಲಾನು. ಸೊ ಇದೆಲ್ಲ ಕಾನಾಗ್ರಾಸಿಂದ ಮಾಡಿರೋದು. ಇದೆಲ್ಲ ಅಸ್ಸಾಂ, ಮೇಘಾಲಯ ಆ ಕಡೆಯಲ್ಲಿ ವಾಟರ್ ಹಯಾಸಿಂತ್ ಅಂತ ಒಂದು ಗ್ರಾಸಿಂದ ಮಾಡಿಸ್ತಾರೆ. ಇದು ಬ್ಯಾಂಬೂ ಟೂತ್ ಬ್ರಷ್. ಇದು ಬ್ರಿಸಲ್ಸ್ ಬಂದ್ಬಿಟ್ಟು ನೈಲಾನ್ 4 ಇರುತ್ತೆ. ಇದು ಬ್ಯಾಂಬೂ ಹೇರ್ ಬ್ರಷ್ ವಿತ್ ಬ್ಯಾಂಬೂ ಬ್ರಿಸಲ್ಸ್ ಬರುತ್ತೆ. ಬ್ರಿಸಲ್ಸ್ ಇಸ್ ಆಲ್ಸೋ ಬ್ಯಾಂಬೂ. ಇದು ಚಾಪಿಂಗ್ ಬೋರ್ಡ್, ನೀವು ಚಪಾತಿ ಮಾಡ್ಲಿಕ್ಕೆ ಸಹ ಯೂಸ್ ಮಾಡ್ಬೋದು. ಇದು ಅಂದರೆ ನಾವು ಜಸ್ಟ್ ಮಸ್ಟರ್ಡ್ ಆಯಿಲಿಂದ ಸೀಸನಿಂಗ್ ಮಾಡಿರ್ತೀವಿ. ಸೊ 1 to 2 ಟೈಮ್ಸ್ ಯೂಸ್ ಮಾಡಾದ್ಮೇಲೆ ಈ ಥರ ರಫ್ ಆಗುತ್ತೆ, ಬಿಕಾಸ್ ಇಸ್ ನೋ ಪಾಲಿಶ್ ಯೂಸ್ಡ್. ಸೊ ಸ್ವಲ್ಪ ದಿನ ಆದಮೇಲೆ ಯು ಕ್ಯಾನ್ ಅಪ್ಲೈ ಎನಿ ಕೊಕೊನಟ್ ಆಯಿಲ್, ಯಾವುದಾದ್ರೂ ಎಣ್ಣೆ, ಮನೇಲಿ ಉಪಯೋಗಿಸೋ ಎಣ್ಣೆ ನೀವು ಹಚ್ಚಿದ್ರೆ ಇದು ಮತ್ತೆ ಸೇಮ್ ಶೈನ್ ಬರುತ್ತೆ. ಆ್ಯಂಡ್ ಇದೆಲ್ಲ ಅಟ್ಲೀಸ್ಟ್ 10 to 15 ಇಯರ್ಸ್ ನಿಮಗೆ ಲೈಫ್ ಬರುತ್ತೆ.
ಆರ್ ಎಕ್ಸ್ಟ್ರೀಮ್ಲಿ ಡ್ಯೂರಬಲ್ ಪ್ರಾಡಕ್ಟ್ಸ್, ತುಂಬ ಬಾಳಿಕೆ ಬರುತ್ತೆ. ಹೌದು, ತುಪ್ಪದ ಹೀರೆಕಾಯಿ ಸ್ಪಾಂಜ್ ಗಾರ್ಡ್ ಅಂತ ಹೇಳ್ತಾರೆ ಅಲ್ಲ ಇಂಗ್ಲೀಷಲ್ಲಿ. ಹೀರೆಕಾಯಿದೆ ಇನ್ನೊಂದು ಫ್ಯಾಮಿಲಿ, ರಿಚ್ ಗಾರ್ಡ್ ಥರನೇ ಸ್ಪಾಂಜ್ ಗಾರ್ಡ್. ಅದು ಲಾಂಗ್ ಇರುತ್ತೆ, ಅದನ್ನು ಶೇಪ್ಸಲ್ಲಿ ಮಾಡಿರೋದು. ಸೊ ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡಿರುತ್ತೆ. ಇಲ್ಲಿ ಜ್ಯುವೆಲರಿ ಸ್ಟಾಲು ಕೂಡ ಇದೆ. ಎಷ್ಟೊಂದು ವೆರೈಟಿ ಡಿಸೈನ್, ತುಂಬಾ ಸ್ಪೆಷಲ್ ಮತ್ತೆ ಯೂನಿಕ್ ಆಗಿ ಕಾಣುತ್ತೆ ಗೊತ್ತಾ. ಇವಾಗ ನೋಡ್ತಿರೋದೆಲ್ಲ ಬನಾನಾ ಸ್ಟೆಮ್ ಇಂದ ಮಾಡಿರೋದು ಜ್ಯುವೆಲರಿ ಬಾಕ್ಸಸ್. ಚಿಕ್ಕದು, ದೊಡ್ಡದು, ಮೀಡಿಯಂ ಸೈಜ್ ಎಲ್ಲ ಇದೆ. ಕೆಲವೊಂದು ಬಾಕ್ಸಸ್ಗೆ ಬಟ್ಟೆಯಿಂದ ಕವರ್ ಮಾಡಿದ್ದಾರೆ. ಸಸ್ಟೈನಬಿಲಿಟಿ ಮೇಂಟೈನ್ ಮಾಡಕ್ಕೆ, ರಿಯೂಸಬಿಲಿಟಿ ಮೇಂಟೈನ್ ಮಾಡಕ್ಕೆ ಬನಾನಾ ಸ್ಟೆಮ್ ಇಂದ ಮಾಡಿರೋದು. ಪ್ಲಾಸ್ಟಿಕ್ ನೋ ಫ್ರೀ ಝೋನ್ ಇದು, ಸೊ ಯಾವ್ದು ಪ್ಲಾಸ್ಟಿಕ್ ಇಂದ ಇಲ್ಲ. ಎಲ್ಲ ಕ್ಲೋತ್ ಇಂದ ಮಾಡಿರೋದು. ವ್ಯಾಲೆಟ್ ಗಳು, ಮತ್ತೆ ಫೋಟೋ ಫ್ರೇಮ್, ಮಿರರ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಕ್ಲೋತ್ ಮೇಡ್ ಪರ್ಸ್. ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ನ ಮಾಡ್ತೀವಿ. ಎಲ್ಲ ಪ್ರಾಡಕ್ಟ್ಸ್ ಬಂದು ನ್ಯಾಚುರಲ್ ಫೈಬರಿಂದ ಮಾಡಿರೋದು. ಇದು ಬಂದು ಕತ್ತಾಳೆ ನಾರು ಅಂತಾರೆ ಇದಕ್ಕೆ. ಇಲ್ಲಿದೆಯಲ್ಲ, ಈ ಥರ ಇರುತ್ತೆ ಗಿಡ. ಇದು ಹಳ್ಳಿಲಿ ಫಾರ್ಮರ್ಸ್ ಎಲ್ಲ ಲೈವ್ ಫೆನ್ಸಿಂಗ್ ಯೂಸ್ ಮಾಡ್ತಾರೆ. ಇಟ್ಸ್ ಸೋಪ್ ಸ್ಕ್ರಬ್. ಹಾಂ, ಸೊ ಇದು ನೀವು ವರ್ಷಗಟ್ಟಲೆ ಬಳಕೆ ಬರುತ್ತೆ. ಇದರಲ್ಲಿ ಲಾವಂಚ ಹಾಕಿದೆ. ಸೊ ಇದೆಲ್ಲ ಕೈಯಲ್ಲೇ ಇದು ಕ್ರಾಶೆ ಮಾಡಿದೆ. ಇದು ಸೋಪ್ಸ್, ಕೋಕಮ್ ಬಟರ್. ಹಾಂ, ಹ್ಯಾಂಡ್ಮೇಡ್ ಕೋಕಮ್ ಬಟರ್ ಸೋಪ್ಸ್. ಇದ್ರೊಳಗಡೆ ಲೂಫಾ ಇದೆ. ಲೂಫಾ ಅಂದರೆ ಈ ಥರ ಸ್ಪಾಂಜ್ ಗಾರ್ಡ್ ಇರುತ್ತೆ. ಸ್ಕ್ರಬ್ ಸೋಪ್ ಥರ ವರ್ಕ್ ಆಗುತ್ತೆ. ಸೊ ಆ್ಯಂಡ್ ವಿ ಹ್ಯಾವ್ 2 ವೇರಿಯಂಟ್ಸ್ ಇನ್ ದ್ಯಾಟ್. ಒನ್ ಈಸ್ ನೀಮ್ ಬೇಸಿಲ್, ನೀವು ಇಟ್ಕೊಂಡಿರೋದು ನೀಮ್. ಇದು ಚಾರ್ಕೋಲ್ ಟರ್ಮರಿಕ್. ದಿಸ್ ಈಸ್ ಅ ಜೂಟ್ ಫೋಲ್ಡೆಬಲ್ ಬ್ಯಾಗ್. ಸೊ ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಈ ಥರ ತರಕಾರಿಗೆ ಈಸಿಯಾಗಿ 250. ಹಾಂ, ಇದನ್ನು ನೀವು 10 kg ತನಕ ತೂಕ ಎತ್ಬೋದು ನೋಡಿ. ದಿಸ್ ಇಸ್ ವಿತ್ ದಿಸ್. ಯಾ, ಸೇಮ್. Fold it back. It's very easy and convenient. ಇದು ಮೇ ಫ್ಲವರು, ತಿರ್ಗಾ ಇದು ದಾರನೆ. ಓಕೆ, ಆಮೇಲೆ ತಿರ್ಗಾ ಇದು ಮಾವಿನೆಲೆ, ಒರಿಜಿನಲ್ ಮಾವಿನೆಲೆ. ಅದನ್ನು ಸ್ಕಿಲಿಟನ್ ಮಾಡಿ ಅದನ್ನು ಅಸ್ಥಿ ಪಂಜರ ಥರ ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡಿದ್ರು. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಇದು ಮಾವಿನೆಲೆ, ನಿಜವಾದ ಮಾವಿನೆಲೆ. ಹೌದು, ನೀರಲ್ಲಿ ಹಾಕಿ 3 ತಿಂಗಳು ಕೊಳಿಸ್ಬೇಕು. ಹೌದು, ದೆನ್ ದಟ್ ಇಸ್ ಸ್ಕಿಲಿಟನ್ ಆಗುತ್ತೆ. ಅದನ್ನ ಡ್ರೈ ಮಾಡಬೇಕು. ಅದನ್ನ ಡ್ರೈ ಮಾಡಿ ಆಪಲ್ಲು, ಮೂಸಂಬಿ, ಬನಾನಾ ಎಲ್ಲ ಹಾಕಿ ಕಲರ್ ಮಾಡಿ ಕನ್ವರ್ಟೆಡ್ ಟು ಈ ಥರ. ಇದು ಕಲರು, ಇದು ನ್ಯಾಚುರಲ್. ನೋಡ್ತಾ ಇದ್ದೀರಾ, ಇದು ಮ್ಯಾಪ್ಕಿನ್ ಹೋಲ್ಡರ್, ಹಳೆ ಕ್ಯಾಸೆಟ್. ಯಾರು ಬೇಕಾದರೂ ಮನೆಯಲ್ಲಿ ಟ್ರೈ ಮಾಡ್ಬೋದು, ಮಾಡಿ ಮಾರಲೂಬಹುದು. ಹೌದು, ನಾಟ್ ಓನ್ಲಿ ಮ್ಯಾಪ್ಕಿನ್ ಹೋಲ್ಡರ್ ಅಮ್ಮ, ಕ್ಯಾಸೆಟ್ ಲ್ಯಾಂಪ್ ಮಾಡ್ಬೋದು, ಟೇಬಲ್ ಮಾಡ್ಬೋದು, ನಾನಾ ಥರ ಮಾಡ್ಬೋದು. ಅದು ಫಿಲಮ್ ನೆಗೆಟಿವ್ಸ್, ಹಳೆ ಕಲರ್ ನೆಗೆಟಿವ್ಸು, ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್ಸ್ ಬರುತ್ತಲ್ಲ, ಅದನ್ನು ನಾನು ಸೆಲೆಕ್ಟ್ ಮಾಡಿ ಲೈಟ್ ಹಾಕಿದ್ರೆ ಜನಕ್ಕೆ ಅಟ್ರ್ಯಾಕ್ಟ್ ಆಗಬೇಕು. ಯಾಕೆಂದರೆ ನಾನು ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇಲ್ಲ, ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ಹಣ ಬರುತ್ತೆ, ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿದೆ. ಕಸ್ಟಮರ್ ಫೈನಲ್ಲಾಗಿ ಕಸ್ಟಮರೇ ನನಗೆ ಅನ್ನದಾತ. ನನಗೇನು ಬೇಕಾಗಿರೋದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಐ ಡೋಂಟ್ ವಾಂಟ್ ಚೀಟಿಂಗ್ ಟು ಕಸ್ಟಮರ್. ಇದೆಲ್ಲ ನಾನೇ ಮಾಡೋದು. ನನ್ನ ಶ್ರೀಮತಿಯವರಿದ್ದಾರೆ, ನನ್ನ ಮಗ, ನನ್ನ ಮಗಳು, ಒಂದು 3 ಜನ ಕೆಲಸ ಮಾಡೋರಿದ್ದಾರೆ. ಒಂದು 10 ಜನ ಮಹಿಳೆಯರು ಊರಲ್ಲಿ ಅರಳಿ ಎಲೆನ ತೊಳೆದು ಕೊಡ್ತಾರೆ. ಯಾಕೆಂದರೆ ಈಗ ನಾನು ಒಬ್ಬನ ಕೈಯಲ್ಲೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 10 ಜನ ಅವ್ರಿಗೆ ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತಾಯಿದ್ದೀನಿ. ಅದು ಊರಲ್ಲಿ ಅವ್ರ ಮನೆಯಿಂದನೇ ಮಾಡೋದು. ಮರದಲ್ಲಿ ಕಿತ್ಕೊಂಡು ತೊಟ್ಟಿಗೆ ಹಾಕಿ ಸೀಮೆ ಸುಣ್ಣದಲ್ಲಿ ಬರೆದ್ಬಿಟ್ಟು ನನಗೆ ಫೋಟೋ ಕಳಿಸ್ಬೇಕು. ಅವು ನಾನು ಹೇಳ್ತೀನಿ, ಇಂಥ ದಿನದಲ್ಲಿ ತೊಳೀರಿ ಅದನ್ನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಅದು ಏನಿದೆ ಇದೆ ನನಗೆ ಕೊಡ್ತಾರೆ. ಅದನ್ನು ನಾನು ಎಲ್ಲ ಪ್ರೋಸೆಸ್ ಮಾಡ್ತೀನಿ. ನಾಟ್ ಓನ್ಲಿ ಎಲೆ. ಇದು ನೋಡಿ, ಇದೇನಿದು ಅಮ್ಮ? ಇದು ರೇಡಿಯೋ ಅಮ್ಮ. ಫಿಲಿಪ್ಸ್ ಅಂತ ಕಾಣ್ತಾ ಇದೆಯಲ್ಲಮ್ಮ, ಅದೇ ರೇಡಿಯೋನೇ. ಒರಿಜಿನಲ್, ಯಾವುದು ಡೂಪ್ಲಿಕೇಟ್ ಇಲ್ಲ. ಅದ್ರಲ್ಲಿ ನಾನು ಲ್ಯಾಂಪ್ ಮಾಡಿ, ಬೆಡ್ ಲ್ಯಾಂಪ್ ನಂದೇ ಸ್ವಂತ ಐಡಿಯಾ. ಅರಳಿ ಕಲೆ. ಹೌದು, ಅರಳಿ ಅದೊಂದೇ ಇಲ್ಲ,
ನ್ಯೂಸ್ ಪೇಪರು, ಹಂಗೇ ಬೇಕಾದ್ರೆ ನೋಡಿ ಇದು ತೆಂಗಿನಕಾಯಿ ಚಿಪ್ಪು. ಇದ್ರಲ್ಲಿ ನೋಡಿ ಇವಾಗ ನಿಮಗೆ ಆಡ್ ಬರುತ್ತೆ. ಇದು ತುಪ್ಪದಿರೆಕಾಯಿ, ಇದು ತೆಂಗಿನಕಾಯಿ ಚಿಪ್ಪು, ಇದು ನ್ಯೂಸ್ ಪೇಪರ್. ಹಾಂ, ನ್ಯೂಸ್ ಪೇಪರು ಮೆಂತ್ಯ. ನಿಮ್ಮಮ್ಮನ ಕೇಳಿ, ನ್ಯೂಸ್ ಪೇಪರ್ನು ಮೆಂತ್ಯ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಮರಕ್ಕೆ ಸಾರ್ಸಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲೇ ನಾನು ಈ ಥರ ಮಾಡ್ತೀನಿ. ಇದು ಟೋಟಲ್ ಫುಲ್ ಸೆಟ್ ಬಂದು 6,800. ಇದಾಗಿತ್ತು ನಮ್ಮ ರಾಗಿ ಕಣ ವ್ಲಾಗ್. ಸಮಯ ಸಿಕ್ಕಾಗ ಒಮ್ಮೆ ನೀವು ಇಲ್ಲಿಗೆ ಬಂದು ಭೇಟಿ ನೀಡ್ತಿರಲ್ಲ, ಯಾಕಂದ್ರೆ ರೈತರಿಂದ ನೇರವಾಗಿ ಬರುತ್ತೆ ನೋಡಿ ಎಲ್ಲ. ಅವರಿಂದಲೇ ಡೈರೆಕ್ಟ್ ಆಗಿ ಖರೀದಿ ಮಾಡಬಹುದು, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ನಾವು ಬೆಂಬಲಿಸ್ಬೇಕಲ್ವಾ. ಈ ರೈತ ಮಾರುಕಟ್ಟೆ ಬನ್ನೇರ್ಘಟ್ಟ ರಸ್ತೆಯಲ್ಲಿದೆ. ಇತ್ತೀಚೆಗೆ 15,000 ಮರದ ಸಸಿಗಳನ್ನ ನೆಡೋ ಕಾರ್ಯಕ್ರಮ ಆಯ್ತಲ್ವಾ. ಆ ಲಾಗ್ ನೋಡ್ಬೇಕಾ? ಇಲ್ಲಿ ಕ್ಲಿಕ್ ಮಾಡಿ ನೀವು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ.